ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ 2022ರ ಒಂದು ವಿದ್ಯಾರ್ಥಿಯ ಆನ್ಸರ್ ಶೀಟನ್ನು ನಾವು ನೋಡ್ಕೊಂಬರೋಣ. ಯಾವ ರೀತಿಯ ಆನ್ಸರ್ ಶೀಟನ್ನು ಬರೆದಿದ್ದಾನೆ, ಸೊ ಪ್ರತಿಯೊಂದು ಪ್ರಶ್ನೆಗೆ ಯಾವ ರೀತಿಯ ಆನ್ಸರ್ ಬರೆದಿದ್ದಾನೆ, ಸೊ ಹಾಗಾಗಿ ಅವನಿಗೆ 80 ಮಾರ್ಕ್ಸ್ ಸಿಕ್ಕಿದೆಯೇ, ಒಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಈಗ ಆಲ್ರೆಡಿ ನೀವು ಎಕ್ಸಾಮ್ಗೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ದೀರಾ. ಎಲ್ಲ ರೀತಿಯ ಕ್ವಶನ್ ಆನ್ಸರ್ಸು, ಎಸ್ಸೆಗಳು, ಎಕ್ಸ್ಟ್ರಾಕ್ಟ್ಸು, ಪೋಯಮ್, ಪ್ರತಿಯೊಂದನ್ನು ಪ್ಯಾಸೇಜ್ ಯಾವ ರೀತಿ ಪ್ಯಾರಾಗ್ರಾಫನ್ನು ಬರೆಯುವಂಥದ್ದು, ಪ್ರೊಫೈಲ್ ರೈಟಿಂಗ್ ಯಾವ ರೀತಿ ಬರೆಯೋದು, ಸ್ಟೋರಿ ಯಾವ ರೀತಿ, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ. ಹಾಗಾಗಿ ಈಗ ಲಾಸ್ಟಿಗೆ ನೀವು ಟ್ರಿಕ್ಸನ್ನು ನೀವು ಕಲಿತಾ ಹೋಗಬೇಕು. ಯಾವ ರೀತಿ ಆನ್ಸರ್ ಶೀಟಲ್ಲಿ ನೀವು ಆನ್ಸರ್ಸನ್ನು ಸಬ್ಮಿಟ್ ಮಾಡಬೇಕು. ಸೊ ಎವ್ಯಾಲ್ಯೂಯೇಟರ್ ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಾವು ಈಸಿಯಾಗಿ ಮಾಡ್ಕೊಡ್ತೀವಿ ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಏಕೆಂದರೆ ನೀವು ಯಾವ ರೀತಿ ಬರೆದಿದ್ದೀರಾ ಅದ್ರ ಮೇಲೆ ಎವ್ಯಾಲ್ಯೂಯೇಟರ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಂಡು ಅದರ ಒಂದು ಟ್ರಿಪ್ಸನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಆಲ್ರೆಡಿ ನಿಮಗೆ ಪ್ರಾಕ್ಟೀಸ್ ಆಗಿದೆ. ಫಸ್ಟ್ ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೀಬೇಕಾಗ್ತದೆ, ಮತ್ತು ನಿಮ್ಮ ಸಬ್ಜೆಕ್ಟ್ ನೇಮ್ ಮತ್ತು ಸಬ್ಜೆಕ್ಟ್ ಕೋಡನ್ನು ಬರೆದುಬಿಟ್ಟು ಯಾವ ಮಾಧ್ಯಮ, ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮನ ನೋಡಬೇಕು. ನೆಕ್ಸ್ಟ್ ಮೇನ್ ಪತ್ರಿಕೆನ ತೆಗೆದುಕೊಂಡು ಇನ್ನೂ ಏನಾದರೂ ಹೆಚ್ಚುವರಿ ಶೀಟ್ಸ್ಗಳನ್ನ ತಗೊಂಡ್ರೆ ಅದನ್ನು ಬರೆದು ಒಟ್ಟು ಪೇಜ್ಗಳೆಷ್ಟು ಅಂತ ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಮೇನಲ್ಲಿ ನಮಗೆ ಗೊತ್ತಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ ಮಕ್ಕಳ. ಸೊ ಫಸ್ಟ್ ಮೇನನ್ನು ಹಾಕ್ಕೊಂಡು ತದನಂತರ ನೀವು ಇಲ್ಲಿ ಬರುವಂಥದ್ದು ಗ್ರಾಮರ್ ಪ್ಯಾಟು ಫಸ್ಟ್ ಕ್ವಶನ್ನು. ಸೊ ಅದಕ್ಕೆ ಆಪ್ಷನನ್ನು ಕೊಟ್ಟಿರ್ತಾರೆ, ಆಪ್ಷನ್ ಸಮೇತ ನೀವು ಆನ್ಸರನ್ನು ಬರೀತಾ ಹೋಗಬೇಕು. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಅಲ್ಲಿ 4 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಅದು ಕಂಪ್ಲೀಟ್ ಆದಮೇಲೆ ನೀವು ಸೆಕೆಂಡ್ ಮೇನ್, ಸೊ ಮೇನನ್ನು ಸಹ ಇಂಪಾರ್ಟೆಂಟ್, ಸೆಕೆಂಡ್ ಮೇನ್ ಅಂತ ಹಾಕಿ ಕ್ವಶನ್ ನಂಬರ್ 5 ಅಂತ ಹಾಕಿ ನೀವು ಆನ್ಸರ್ ಬರೀಬೇಕು. ಇಲ್ಲಿ ನೋಡಿ ನಮಗೆ 1 ಸಿಲಬಲ್ ಕೇಳಿದ್ದಾರೆ. ಸೊ ಫ್ರೀ ಅನ್ನೋದು 1 ಸಿಲಬಲ್. ನೆಕ್ಸ್ಟ್ ಇಲ್ಲಿ ಕಂಬೈನ್ ದ ಕೊಲೆಕ್ಟಿವ್ ವರ್ಡ್ಸ್ ಇನ್ ದ ಕಾಲಮ್ ಬಿ ಅಂತ ಹೇಳಿ ಕೊಡ್ತಾರಲ್ಲ, ಸೊ ಕ್ರೆಡಿಟ್ ಕಾರ್ಡ್. ಸೊ ಹಾಗಾಗಿ ಪ್ರತಿಯೊಂದನ್ನು ಸಹ ನೀವು ನೋಡ್ಕೊಳ್ಳಿ ಮಕ್ಕಳ, ಯಾವ ರೀತಿ ಆನ್ಸರ್ಸನ್ನು ಬರ್ತಿದ್ದಾರೆ. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರಬೇಕು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ನಾನು ಒಬ್ಬ ಎವ್ಯಾಲ್ಯೂಯೇಟರ್ ಆಗಿ ನಾವು ಹೇಳೋದ್ರಿಂದ ಸೊ ನಮಗೆ ಅದು ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನಾವು ಮಾರ್ಕ್ಸನ್ನು ಕೊಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನೀವು ಬರೆಯುವಂಥದ್ದು ಕಣ್ಣಿಗೆ ಕಾಣಿಸೋ ರೀತಿ ಸೊ ತುಂಬ ಚೆನ್ನಾಗಿರಬೇಕು. ಮತ್ತು ಏನಾದರೂ ಕಾಟ್ ಮಾಡೋದಿದ್ರೆ ಸೊ ಜಸ್ಟ್ ಒಂದು ಪೆನ್ಸಿಲಲ್ಲಿ ಇಂಟು ಮಾರ್ಕ್ ಹಾಕಿ ನೆಕ್ಸ್ಟ್ ಬರೀರಿ. ಪ್ರತಿ ಆನ್ಸರ್ಸ್ ಆದಮೇಲೆ ಒಂದು ಲೈನನ್ನು ಬಿಡಿ. ಟೈಮ್ ಸಿಕ್ತು ಅಂತ ಹೇಳಿದರೆ ಲೈನನ್ನು ಹಾಕಿ ಒಂದು ಪೆನ್ಸಿಲನ್ನು ತೆಗೆದುಕೊಂಡು ಸೊ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ. ಸೊ ನೀಟ್ನೆಸ್ಸನ್ನೇ ಹೇಳುತ್ತೆ ಮಗು ಎಷ್ಟು ಬ್ರೈಟ್ ಇದ್ದಾನೆ, ಸೊ ಅವನ ಆನ್ಸರ್ಸ್ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ನೀಟ್ನೆಸ್ಸನ್ನು ನೋಡಿ ನಾವು ಹೇಳ್ಬೋದು. ಮತ್ತು ಇಲ್ಲಿ ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬಂದಾಗ ಸೊ ಯಾವುದು ಅಡ್ಜೆಕ್ಟಿವ್ ಮತ್ತು ಪ್ರಪೋಸಿಷನ್, ಲಿಂಕರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಈ ರೀತಿ ಸೆಂಟೆನ್ಸಲ್ಲಿ ಬರೆದು ಆನ್ಸರ್ಗೆ ನೀವು ಅಂಡರ್ಲೈನ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ನಮಗೆ ಗೊತ್ತಾಗ್ತದಲ್ವಾ. ಸೊ ಹಾಗಾಗಿ ಈ ರೀತಿ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಇದು 16 ನಿಮಗೆ ಡೂ ಆಸ್ ಡಿರೆಕ್ಟೆಡಲ್ಲಿ ಬರುವಂಥದ್ದು. ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇರ್ತವೆ, ಪ್ಯಾಸಿವ್ ವಾಯ್ಸ್ ಇರ್ತದೆ, ಅದೆಲ್ಲವನ್ನು ನೀಟಾಗಿ ಒಂದು ಗ್ರಾಮರ್ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರು ನಿಮಗೆ ಮಾರ್ಕ್ಸ್ ಹೋಗ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ ನಿಮಗೆ ಅಲ್ಲಿ ಎರರ್ಸನ್ನು ಫೈಂಡ್ ಔಟ್ ಮಾಡಿ ರೀರೈಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಅವರೇ ಕ್ಲೂಸ್ ಕೊಟ್ಟಿರ್ತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಆಡ್ವರ್ಬಿಯಲ್ ಮಿಸ್ಟೇಕ್ಸ್ ಇರ್ತದೆ. ಹಾಗಾಗಿ ಅದನ್ನು ನೀವು ನೋಡಿ ಬರೆದ್ರೆ ಈ ಒಂದು ಮೇನಲ್ಲಿ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ ನೀವು ಸೆಕೆಂಡ್ ಮೇನಿಗೆ, ಇದು ಫೋರ್ತ್ ಮೇನಿಗೆ ಬಂದರೆ ನಿಮಗೆ ಇಲ್ಲಿ 7 ಕ್ವಶನ್ ಆನ್ಸರ್ಸ್ಗಳು ಬರ್ತದೆ. ಸೊ ಪ್ರತಿಯೊಂದು ಆನ್ಸರ್ಸನ್ನು ನೀಟಾಗಿ ಬರಿತಾ ಹೋಗಬೇಕು ಮಕ್ಕಳು. ಹಾಗಾಗಿ ನಿಮಗೆ ಇಷ್ಟು ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿದರೆ ನಿಮಗೆ 2 ಅಂಕಗಳು ಕಂಪ್ಲೀಟಾಗಿ ಸಿಗ್ತದೆ. ಸೊ ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ ಈಗ ನಿಮ್ಗೆ ಏನಾದರೂ ಈಗ 19th ಕ್ವಶನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಕ್ವಶನ್ ನಂಬರನ್ನು ಹಾಕಿ ಯಾವ ಕ್ವಶನ್ಸ್ಗಳು ಗೊತ್ತಿದೆ ಫಸ್ಟು ಅದನ್ನು ಬರಿತಾ ಹೋಗಿ. ಏಕೆಂದರೆ ಗೊತ್ತಿಲ್ಲದೇ ಇರೋವಂಥ ಪ್ರಶ್ನೆಗೆ ನೀವು ಹೆಚ್ಚು ಟೈಮನ್ನು ಕೊಟ್ಟು ನೀವು ಅದನ್ನೇ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಿಮಗೆ ಯಾವ ಕ್ವಶನ್ಸ್ ಗೊತ್ತಿರ್ತದಲ್ಲ ಆ ಕ್ವಶನ್ಸನ್ನು ನೀವು ಫಸ್ಟ್ ಬರಿತಾ ಹೋಗಬೇಕು ಮಕ್ಕಳ. ಈ ಟ್ರಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬ ಚೆನ್ನಾಗಿರಲಿ. ಆ್ಯಂಡ್ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ಸ್ ಏನಂತ ಕೊಟ್ಟಿರ್ತಾರೆ ಅಷ್ಟನ್ನು ಬರೀರಿ. ಮತ್ತು ಏನಾದರೂ ನಿಮಗೆ ಎಲ್ಲವೂ ಗೊತ್ತಿದೆ ಅಂತ ಇದ್ದಾಗ ಬರೆದ್ರೂ ನಿಮಗೆ ಎಷ್ಟು ಮಾರ್ಕ್ಸ್ ಇರ್ತದೋ ಅಷ್ಟೇ ಕೊಡುವಂಥದ್ದು. ಹಾಗಾಗಿ ಮಕ್ಕಳ ಕರೆಕ್ಟಾಗಿ 7 ಗೊತ್ತಿದ್ರೆ 7ನ ಕರೆಕ್ಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೇ ಬರಿತಾ ಹೋಗಿ. ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್. ನೆಕ್ಸ್ಟ್ 5th ಮೇನಿಗೆ ಬಂದರೆ ನಿಮಗೆ 3 ಅಂಕಕ್ಕೆ 2 ಪ್ರಶ್ನೆಗಳಿರ್ತದೆ ಮಕ್ಕಳ.
ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಆನ್ಸರ್ಸ್ ಜಾಸ್ತಿ ಎಕ್ಸ್ಪೆಕ್ಟನ್ನು ಮಾಡ್ತಾರೆ ಮಕ್ಕಳು. 2 ಅಂಕಕ್ಕೆ ಎಷ್ಟು ಬರೀತಿರೋ ಅಷ್ಟೇ ಅಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಇದು ನಿಮಗೆ ಸಾರಾಂಶವನ್ನು ಓದ್ಕೊಂಡಿರ್ತೀರ. ಸೊ ಕ್ವಶನ್ಸ್ಗೆ ಸೂಟೇಬಲ್ ಆಗಿರುವಂಥ ಏನು ಕ್ವಶನ್ಸ್ ಕೇಳಿರ್ತಾರೋ ಅದಕ್ಕೆ ಕರೆಕ್ಟಾಗಿರುವಂತಹ ಆನ್ಸರನ್ನು ಬರೀರಿ. ಏನೂ ನನಗೆ ಗೊತ್ತಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಹಾಫ್ ಮಾರ್ಕ್ಸಿಗಾದರೂ ಬರೀ, ಅಟ್ಲೀಸ್ಟ್ ಅದಕ್ಕೆ ನಿಯರ್ ಆಗಿರೋ ಅಷ್ಟಾದ್ರೂ ನೀವು ಬರೀತಾ ಹೋಗಬೇಕು ಮಕ್ಕಳ. ನೆಕ್ಸ್ಟು 6th ಮೇನಿಗೆ ಬಂದರೆ ನಿಮಗೆ ಇಲ್ಲಿ RCಗಳು ಬರ್ತದೆ, ಅಂದರೆ ಎಕ್ಸ್ಟ್ರಾಕ್ಟ್ಸ್ ಬರ್ತದೆ, ಹೌದಲ್ವಾ ಮಕ್ಕಳ. ಸೊ ಹಾಗಾಗಿ ಫಸ್ಟ್ ನಿಮಗೆ 3 ಕ್ವಶನ್ಸ್ ಬರ್ತದೆ, ಪ್ರತಿ ಕ್ವಶನ್ಸಲ್ಲೂ 3 ಕ್ವಶನ್. ಎ ಕ್ವಶನ್, ಸೊ ಇಲ್ಲಿ ಫಸ್ಟ್ನೇದಲ್ಲಿ ಹೂ ಇಸ್ ದ ಸ್ಪೀಕರ್ ಕೇಳಿದ್ದಾರೆ. ಸೊ ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. ಸೊ ಹಾಗಾಗಿ ಆನ್ಸರ್ಗೆ ಅಂಡರ್ಲೈನ್ ಮಾಡಿ ಸೆಂಟೆನ್ಸಲ್ಲಿ ಬರೆಯೋದನ್ನು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಹೆನ್ಜಿ ಈಸ್ ಅಡ್ರೆಸ್ಡ್. ಬೆಹೆನ್ಜಿ ಅಂತ ಯಾರಿಗೆ ಹೇಳೋದು? ರೋಮಾ ತಲ್ರೇಚಾಗೆ ಹೇಳುವಂಥದ್ದು. ಸೊ ಯಾವಾಗ ಹೇಳುವಂಥದ್ದು. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಅದಾಯ್ತಾ, ಒಂದು 2-3 ಲೈನ್ ಹೋದ್ರೂ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 28 ಅಂತ ಹಾಕಿ ಆನ್ಸರ್ ಅಂತ ಹಾಕಿ ಫಸ್ಟ್ನೇ ಕ್ವಶನ್ ಬರೆದು, ಸೊ ಇಲ್ಲಿ ಅಮೇರಿಕನ್ ಹೂ ಪರ್ಚೇಸ್ಡ್ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್. ಸೊ ಆದಮೇಲೆ ಒಂದು ಲೈನನ್ನು ಹಾಕಿ. ಸೊ ಎಕ್ಸ್ಟ್ರಾಕ್ಟ್ಸ್ ಬರೆದ್ರೂ ಸಹ ಅದರಲ್ಲಿ ಯಾವುದು ಆನ್ಸರ್ಸ್ ಇರ್ತದೆ ಅದಕ್ಕೆ ಅಂಡರ್ಲೈನನ್ನು ಮಾಡಿ. ಪ್ರತಿಯೊಂದು ಎಕ್ಸ್ಟ್ರಾಕ್ಟ್ಸಲ್ಲಿ 3 ಕ್ವಶನ್ಸ್, ಪ್ರತಿ ಕ್ವಶನ್ಸ್ ಆದಮೇಲೆ ಲೈನನ್ನು ಬಿಡಿ. ಇಂಪಾರ್ಟೆಂಟ್ ಆಗಿರೋಂಥ ಕ್ವಶನ್ಸ್ಗೆ ಆನ್ಸರ್ಗೆ ಅಂಡರ್ಲೈನನ್ನು ಹಾಕಿ. ಸೊ ಇಲ್ಲೂ ನಿಮಗೆ ನೋಡಿ ಇದರಿಂದ ಕೇಳಿದರೆ ಕಲರ್ಸ್ ಆಫ್ ಸೈಲೆನ್ಸಿಂದ ಕೇಳಿದ್ದಾರೆ. ಸೊ ಹಾಗಾಗಿ ಈ ರೀತಿ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಕ್ವಶನ್ಸ್ ಬರುವಂಥದ್ದು. ಸೊ ಇಲ್ಲಿ ನಮಗೆ ಆಸ್ ಟು ಔಟರ್ ಸ್ಪೇಸ್, ಸೊ ಅದರಿಂದ ನಮಗೆ ಕೇಳಿರುವಂಥದ್ದು ಪ್ರಶ್ನೆಗಳು. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ. ನೆಕ್ಸ್ಟ್ ನಿಮಗೆ 7ನೇ ಮೇನಲ್ಲಿ ಪ್ರೊಫೈಲ್ ರೈಟಿಂಗನ್ನು ಕೊಟ್ಟಿರ್ತಾರೆ. ಸೊ ಒಂದಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೇಮನ್ನು ಕೊಟ್ಟಿರ್ತಾರೆ, ಅವರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ, ಅವರು ಎಲ್ಲಿ ಹುಟ್ಟಿರುವಂಥದ್ದು. ಸೊ ಹಾಗಾಗಿ ಬರೀಬೇಕು, ಐ ಆಮ್ ರೈಟಿಂಗ್ ಅಬೌಟ್ ಒನ್ ಆಫ್ ದ ಪಾಪ್ಯುಲರ್ ಪ್ರೊಫೆಸರ್ ಮಿಸ್ಟರ್ ರಾಜ್ಗೋಪಾಲ್ ಈಸ್ ಬಾರ್ನ್ ಆನ್ 20th March 1973 ಇನ್ ಕೋಲಾರ್. ಸೊ ಈ ರೀತಿ ಸೆಂಟೆನ್ಸ್ ಫಾರ್ಮೇಷನ್ಗೆ ನಿಮಗೆ ಅಂಕಗಳು ಸಿಗ್ತವೆ ಮಕ್ಕಳ. ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಈಸಿಯಾಗಿ ಅವ್ರು ಹುಟ್ಟಿದ ಡೇಟು, ಅವರ ಸ್ಥಳ ಮತ್ತು ಅವ್ರು ಏನು ಸಾಧನೆ ಕೊಟ್ಟಿರ್ತಾರೆ ಅದಕ್ಕೊಂದು ಜಸ್ಟ್ ಒಂದು ಸಿಂಪಲ್ ಸೆಂಟೆನ್ಸನ್ನು ಆ್ಯಡ್ ಮಾಡಿ ಮಕ್ಕಳ. ಮಿನಿಮಮ್ ನಿಮಗೊಂದು 2 ಮಾರ್ಕ್ಸ್ ಆದರೂ ಸಿಗ್ತದೆ. ಹಾಗಾಗಿ ಪ್ರೊಫೈಲ್ ರೈಟಿಂಗ್ ಮಿಸ್ ಮಾಡ್ಕೋಬೇಡಿ, 3 ಅಂಕಗಳಿಗೆ ಅಲ್ಲಿ ಬರ್ತದೆ ಮಕ್ಕಳ. 8ನೇ ಮೇನಿಗೆ ಬಂದರೆ ನಮಗೆ ಒಂದು ಸ್ಟೋರಿ ರೈಟಿಂಗ್ ಇರ್ತದೆ. ಕ್ಲೂಸ್ ಕೊಟ್ಟಿರ್ತಾರೆ, ಅವರೇನೆ ಕ್ಲೂಸ್ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ನೀವು ಟೈಟಲನ್ನು ಹಾಕಿ ಕ್ಲೂಸನ್ನು ಬರೆದು ತದನಂತರ ನೀವು ಅದಕ್ಕೊಂದು ಮಾರಲನ್ನು ಬರೀಬೇಕಾಗ್ತದೆ. ಸೊ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಸ್ಟೋರಿಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ನೀವೇನು ಇಷ್ಟೇ ಲೈನಲ್ಲೇ ಸ್ಟೋರಿಯನ್ನು ಡೆವಲಪ್ ಮಾಡಬೇಕು ಅಂತಿಲ್ಲ. ಅದನ್ನು ನೋಡಿಕೊಂಡು ನಿಮಗೆ ಅರ್ಥ ಮಾಡಿಕೊಂಡು ನೀವು ಯಾವ ರೀತಿ ಅದನ್ನು ಕನ್ವೆ ಮಾಡ್ತೀರಾ ಎವ್ಯಾಲ್ಯೂಯೇಟರ್ಗೆ, ಆ ರೀತಿ ನೀವು ಬರಿತಾ ಹೋಗಿ ಕೊನೆಗೆ ಮಾರಲನ್ನು ಅಷ್ಟು ಪೂರ್ತಿಯಾಗಿ ಬರೆದ್ರೆ ನಿಮಗೆ ಅಲ್ಲೂ ಸಹ 3 ಅಂಕಗಳು ಸಿಗ್ತದೆ ಮಕ್ಕಳ. ಸೊ 33 ಮೇನಲ್ಲಿ ನಿಮಗೆ ಪಿಕ್ಚರ್ ರೀಡಿಂಗ್ ಇರ್ತದೆ. ಸೊ ಪಿಕ್ಚರನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಬರೀಬೇಕಾಗ್ತದೆ. ಸೊ ಅದು ಕೊಟ್ಟಿರೋದೇನು ಟೆಕ್ನಾಲಜಿಕಲ್ ಎರಾ ಬಗ್ಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಅದನ್ನು ಬರೆದುಬಿಟ್ಟು, ಸೊ ದಿಸ್ ಈಸ್ ಅ ಪಿಕ್ಚರ್ ಅಬೌಟ್ ಟೆಲಿಕಮ್ಯುನಿಕೇಷನ್. ಸೊ ನೀವು ಆ ರೀತಿ ಆ ಪಿಕ್ಚರ್ ರೀಡಿಂಗ್ ಬಗ್ಗೆ ನೀವು ಬರಿತಾ ಹೋಗ್ಬೇಕು. ನೀವು ಏನನ್ನು ಅರ್ಥ ಮಾಡ್ಕೋತೀರೋ ಅದನ್ನು ಕಂಪ್ಲೀಟಾಗಿ ಪಿಕ್ಚರ್ ರೀಡಿಂಗಲ್ಲಿ ನೋಡಿ, ಎಲ್ಲೂ ಸಹ ಒಂದು ಚಿತ್ ಮಾಡಿಲ್ಲ, ಈ ರೀತಿ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟಿಂದ ನಿಮಗೆ ಬ್ಲೈಂಡ್ ಬಾಯಿಂದ ನಿಮಗೆ ಪೋಯಮ್ ಇರ್ತದೆ. ಸೊ ನೋಡಿ ಈ ರೀತಿ 4 ಲೈನನ್ನು ನೀಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೆದು ನಿಮಗೆ 4 ಅಂಕಗಳು ಸಿಗ್ತದೆ. ಅದರ ನಂತರ ನಿಮಗೆ ಒಂದು ಪ್ಯಾಸೇಜ್ ಇರ್ತದೆ. ಸೊ ಆನ್ಸರ್ಸನ್ನು ಈಸಿಯಾಗಿ ನೀವು ಬರಿಬೋದು. ಅಲ್ಲೇ ಪ್ಯಾಸೇಜ್ ಹೊತ್ಕೊಂಡ್ರೆ ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತದೆ ಮಕ್ಕಳು. ಹಾಗಾಗಿ ಪ್ಯಾಸೇಜನ್ನು ಸಹ ನೋಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ. ಸೊ ಅಲ್ಲೇ ಇರ್ತದೆ ಆನ್ಸರ್, ಅದಕ್ಕೇನು ಅಷ್ಟೊಂದು ನಾವು ಡಿಫಿಕಲ್ಟನ್ನು ಇದು ಮಾಡಬೇಕಾಗಿಲ್ಲ. ನೆಕ್ಸ್ಟ್ ನಿಮಗೆ ಇಲ್ಲಿ 3 ಕ್ವಶನ್ಸ್ ಕೊಟ್ಟಿರ್ತಾರೆ 12ನೇ ಮೇನಲ್ಲಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸಮ್ಮರಿ ಬರೀಬೇಕಾಗ್ತದೆ. ಇಲ್ಲಿ ಇದು 2022 ಇದರಲ್ಲಿ ಕೇಳಿರೋದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ 3 ಕೇಳಿದ್ದಾರೆ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಇವರು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಬರೆದಿದ್ದಾರೆ. ರಸ್ಕಿನ್ ಬಾಂಡ್ ಅವರು ಅದನ್ನು ಬರೆದಿರೋ ಅಂಥದ್ದು. ಸೊ ನೋಡಿ ಅವಳ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅವಳ ವೇ ಆಫ್ ಪ್ರೆಸೆಂಟೇಷನ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳು. ಯಾಕೆಂದರೆ ನೀವು ಹೇಗೆ ಓದ್ತಿದ್ದೀರಾ ಹೇಗಿದ್ದೀರಾ ಯಾವ ಎವ್ಯಾಲ್ಯೂಯೇಟರ್ಗೂ ಗೊತ್ತಿರಲ್ಲ, ನಿಮ್ಮ ಪ್ರೆಸೆಂಟೇಷನ್ನೇ ಇಂಪಾರ್ಟೆಂಟ್. ಹಾಗಾಗಿ ಈ ರೀತಿ ಬರೆಯೋದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ 37th ಕ್ವಶನ್ನು 13th ಮೇನಿಗೆ ಬಂದರೆ ನಿಮಗೆ ಒಂದು ಎಸ್ಸೆ ರೈಟಿಂಗ್ ಇರ್ತದೆ. ಸೊ ಇಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ಬರೆದಿದ್ದಾರೆ. ನಾನು ಆಲ್ರೆಡಿ PDF ಅನ್ನು ಸಹ ಕೊಟ್ಟಿದ್ದೀನಿ ಯಾವ ರೀತಿ ಇದನ್ನು ನೀವು ಎಸ್ಸೆಗಳನ್ನು ಬರೀಬೇಕು ಅಂತ. ಅಷ್ಟರೊಳಗಡೆ ಒಂದು ಕೇಳ್ತಾರೆ. ಸೊ ಇಂಟ್ರಡಕ್ಷನ್ ಏರ್ ಪೊಲ್ಯೂಷನ್ ಬಗ್ಗೆ ಬರೆದು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕಾಸಸ್ ಫಾರ್ ಏರ್ ಪೊಲ್ಯೂಷನನ್ನು ಬರೀರಿ. ಅದರ ನಂತರ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್, ರೆಮಿಡೀಸ್ ಫಾರ್ ದ ಏರ್ ಪೊಲ್ಯೂಷನ್. ಸೊ ಅದಷ್ಟು ಬರೆದು ನೀವು ಕನ್ಕ್ಲೂಷನನ್ನು ಬರೆದ್ರೆ ಸೊ
ಯು ವಿಲ್ ಗೆಟ್ ಅ ಕಂಪ್ಲೀಟ್ 4 ಮಾರ್ಕ್ಸ್. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್ ಇರ್ತದೆ. 2 ಲೆಟರ್ ರೈಟಿಂಗ್, ಒಂದು ಪರ್ಸನಲ್, ಒಂದು ಫಾರ್ಮಲ್ ಲೆಟರ್ ಇರ್ತದೆ. ಸೊ ನಿಮಗೆ ಯಾವ್ದು ಬೇಕು, ಫಾರ್ಮಲ್ ಆದರೂ ಚೂಸ್ ಮಾಡಿ, ಪರ್ಸನಲ್ ಆದರೂ ಚೂಸ್ ಮಾಡ್ಕೊಳ್ಳಿ. ಸೊ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಅದೇ ಅಡ್ರೆಸ್ಸನ್ನು ತೆಗೆದುಕೊಂಡು ನೀವು ಬರಿತಾ ಹೋಗಬೇಕು. ಇದಿಷ್ಟು ನೀವು ಈ ರೀತಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 80 ಔಟ್ ಆಫ್ 80 ಅಂಕಗಳನ್ನು ಗಳಿಸ್ಕೊಳ್ಳೋದು ಇನ್ನೂ ಡಿಫಿಕಲ್ಟ್ ಏನಲ್ಲ ಇಂಗ್ಲೀಷಲ್ಲಿ. ಹಾಗಾಗಿ ಇದು ಈ ರೀತಿ ನೀವು ಮೇಂಟೈನನ್ನು ಮಾಡಿ ಮಕ್ಕಳ. ಸೊ ಹಾಗಾಗಿ ಎಲ್ಲ ಎಕ್ಸಾಮ್ಗೂ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.